ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾ ಮಲ್ಲು ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡಿದ್ದೀನಿ. 2-3 ಡೇಸಿಂದ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಮಥುರಾಯಿಂದ ಬೆಳಗಾವಿಗೆ ನಮ್ಮ ಜರ್ನಿಯನ್ನು ಶುರು ಮಾಡಿದ್ವಿ. ನಾವು ರಜೆ ಹೊಂಟಿದ್ದೀವ ಅಥವಾ ಫುಲ್ ಎಲ್ಲ ಕ್ವಾರ್ಟರ್ಸ್ನ ಖಾಲಿ ಮಾಡ್ಕೊಂಡು ಹೋಗಿದ್ದೀವ ಅಂತ ಮುಂದೆ ಗೊತ್ತಾಗುತ್ತೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡಬೇಕು, ಕೊನೆವರೆಗೂ ನೋಡಿ. ಪ್ಲೀಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಇವಾಗ ಮಥುರಾ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆದ್ವಿ. ಮಥುರಾ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಇವಾಗ ಒಳಗಡೆ ಬಂದುಬಿಟ್ಟು ಎಲ್ಲ ಬ್ಯಾಗ್ನ ಇಟ್ಟಿದ್ದೀವಿ. ಎಲ್ಲ ಲಗೇಜ್ನ ನೀವು ನೋಡಿದ್ಮೇಲೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಿಗೆಲ್ಲ ಗೊತ್ತಾಗಿಲ್ಲ ಅಂದರೆ ನಮ್ಮದು ಬೇರೆ ಕಡೆ ಪೋಸ್ಟಿಂಗ್ ಆಯಿತು. ಸೊ ಮಥುರಾಗೆ ಬಾಯ್ ಹೇಳಿ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗುವಂಥ ಸಿಚುವೇಶನ್ ಬಂತು. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹಸ್ಬೆಂಡ್ ಅವರು ನನ್ನ ಊರಲ್ಲಿ ಬಿಟ್ಟು ಅವರು ತ್ರಿಪುರಾಗೆ ಹೋಗ್ತಾರೆ. ಅವ್ರದ್ದು ನೆಕ್ಸ್ಟ್ ಪೋಸ್ಟಿಂಗ್ ಆಗಿರೋದು ತ್ರಿಪುರಾ ಅಗರ್ತಲಾ. कोई भी मेरा मथुरा वाला फ्रेंड्स ये वीडियो देख रहा है तो मिस यू सो मच गाइस, मिस यू लॉट्स. ನನಗೂ ತುಂಬ ಬೇಜಾರಾಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಲೇಬೇಕು. ಅದು ಅಲ್ಲದೆ ಮತ್ತು ನಾನು 5 ಇಯರ್ಸಿಂದ ಹಸ್ಬೆಂಡ್ ಜೊತೆಗೆ ಇದ್ದೆ. ಇವಾಗ ಅವ್ರು ನನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅದು ಕೂಡ ತುಂಬ ಬೇಜಾರಾಗತ್ತೆ. ಬಟ್ ಇವಾಗ ಸ್ವಲ್ಪ ದಿನ ಮನೆಯಲ್ಲಿರ್ತಾರೆ ಅನ್ನೋದು ಖುಷಿ. ಆದರೂ ಅವ್ರು ಬಿಟ್ಟು ಹೋಗ್ತಾರೆ, ಅದು ಕೂಡ ಬೇಜಾರಿದೆ, ಏನೂ ಮಾಡೋಕ್ಕಾಗಲ್ಲ. ಟ್ರೈನ್ ಬಂತು. ನಮ್ದು ಯಾವ ಟ್ರೈನು ಎಲ್ಲಿಂದ ಎಲ್ಲಿವರೆಗಿದೆ ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ. ನಾವು ಟ್ರೈನ್ ಬುಕ್ ಮಾಡಿರೋದು ಗೋವಾ ಎಕ್ಸ್ಪ್ರೆಸ್. ಇದು ಮಥುರಾಗೆ ಸಂಜೆ 5ಗೆ ಬಂದಿತ್ತು. ಆ್ಯಕ್ಚುಲಿ 4:45 ಸಮಥಿಂಗ್ ಟೈಮ್ ಇದೆ, ಬಟ್ ಇದು 10-15 ಮಿನಿಟ್ಸ್ ಡಿಲೇ ಆಯಿತು. 5ಗೆ ಟ್ರೈನ್ ಬಂತು. ಇವಾಗ ಲಗೇಜ್ನೆಲ್ಲ ಟ್ರೈನಲ್ಲಿ ಇಟ್ಕೊಂಡು ಹೋಗ್ತೀವಿ. ನಾವು ಬುಕ್ ಮಾಡಿರೋದು AC 3 ಟೈರ್. ನಮ್ಮದು ಸೀಟ್ ಬಂದುಬಿಟ್ಟು ಮಿಡಲ್ ಆ್ಯಂಡ್ ಅಪ್ಪರ್ ಇತ್ತು. ಬಟ್ ನಾವು ಮಕ್ಕಳಿರೋದ್ರಿಂದ 2 ಸೀಟನ್ನು ಕೆಳಗಡೆ ತೊಗೊಂಡ್ವಿ, ಲೋವರಲ್ಲಿನೇ ತೊಗೊಂಡ್ವಿ. ಇನ್ನೂ ಇವಾಗ ಟ್ರೈನ್ ಸ್ಟಾಪ್ ಇದೆ. ಇವಾಗ ಮಥುರಾದಿಂದ ಹೊರಡ್ತಾ ಇದೆ ಟ್ರೈನು. ರಿಯಲಿ ತುಂಬ ಬೇಜಾರಾಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜರ್ನಿ ಇವಾಗ ಮಥುರಾದಿಂದ ಬೆಳಗಾವಿ ಶುರುವಾಯಿತು. ಪ್ಲೀಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ ನೋಡಿ. ಎಲ್ರಿಗೂ ಹೇಗೆ ಗೊತ್ತಾ, ಒಂಥರ ಹಸ್ಬೆಂಡ್ ಜೊತೆ ಹೋಗೋದೇ ಒಂಥರ ಖುಷಿ ಇರುತ್ತೆ. ಅದೇ ಥರ ನಮ್ಗೆ ಹೋಗುವಾಗ ಎಷ್ಟು ಖುಷಿ ಇರುತ್ತಲ್ವ, ಅದೇ ಥರ ನಾವು ಆ ಪ್ಲೇಸನ್ನು ಬಿಟ್ಟು ಬರುವಾಗ ಅದಕ್ಕಿಂತ ಜಾಸ್ತಿನೇ ನೋವಿರುತ್ತೆ ನಮ್ಮಲ್ಲಿ. ಇವಾಗ ನೆಕ್ಸ್ಟು ಆಗ್ರಾ ಬಂತು. ಮಥುರಾಯಿಂದ ಆಗ್ರಾ ತಾಜ್ ಮಹಲ್ ಅಂದರೆ 1 hour ಜರ್ನಿ ಇದೆ. ನನಗೆ ಎಷ್ಟು ಸಾಧ್ಯವಾಗುತ್ತಲ್ಲ ಅಷ್ಟು ವಿಡಿಯೋನ ಮಾಡಿ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ಆರ್ಮಿ ಅವ್ರ ಲೈಫ್ ಹೆಂಗಂತ ಆರ್ಮಿ ಅವರಿಗೆ ಅರ್ಥ ಆಗುತ್ತೆ. ತುಂಬ ಕಷ್ಟ ಇದೆ, ಬಟ್ ಏನು ಮಾಡೋದು. ಆಗ್ರಾದಿಂದ ಟ್ರೈನ್ ಹೊರಡ್ತಾ ಇದೆ ಇವಾಗ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅನಿಸುತ್ತೆ, ಮೇ ಬಿ ಮಾರ್ನಿಂಗ್ ಎದ್ದ ತಕ್ಷಣ. ನೈಟ್ ಅಂತೂ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಲ್ಲ, ಟೈರ್ಡ್ ಕೂಡ ಆಗಿತ್ತು. 2-3 ಡೇಸಿಂದ ಪ್ಯಾಕ್ ಮಾಡೋದು ಅದು ಇದು ಅಂತ ಹೇಳಿ ಸೊ ಟೈರ್ಡ್ ಆಗಿತ್ತು, ಬೇಗ ಮಲಗಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಸ್ಬೆಂಡ್ ಅವರು ಕಾಫಿ ತೊಗೋತಾಯಿದ್ರು. ವಿಹಾನ್ ಅಂತೂ ಮಲಗಿದ್ದ, ಸಮಾನ್ವಿ ಎದ್ದಿದ್ಲು.
ಆದ್ವಿ. ನಾವು ಬೆಳಗಾವಿ ರೀಚ್ ಆಗೋ ಟೈಮ್ ಅಂದ್ರೆ ಮಿಡ್ನೈಟ್ 1 ಆಗಿತ್ತು. ಇದು ಹಜರತ್ ನಿಜಾಮುನಿಂದ ವಾಸ್ಕೋಡಿ ಗಾಮ ತನಕ ಹೋಗುತ್ತೆ ಗೋವಾ ಎಕ್ಸ್ಪ್ರೆಸ್ ಟ್ರೈನ್ ಇದು. ಮತ್ತು ಮಳೆ ಕೂಡ ಸ್ವಲ್ಪ ಶುರುವಾಗಿತ್ತು. ಬೆಳಗಾವಿ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. हजरत निजामुद्दीन वास्कोडी गामा एक्सप्रेस हजरत निजामुद्दीन ಇವಾಗೆಲ್ಲ ಟ್ರೈನ್ ಬಿಟ್ಟು ಎಲ್ಲರೂ ಲಗೇಜ್ನ ಇಳಿಸ್ತಾಯಿದ್ರು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಮಲಗೋದು. ಆಲ್ರೆಡಿ ತುಂಬ ಅವರ್ ಲೇಟ್ ಕೂಡ ಆಗಿತ್ತು. ನಾವು 1:30ಗೆ ಬಂದು ಬೆಳಗಾವಿಯನ್ನು ಇಳಿದ್ವಿ. ಹಸ್ಬೆಂಡ್ ಅವರು ಅಂದರೆ ಗಾಡಿ ಮಾಡಿದ್ವಿ, ಅದನ್ನು ನೋಡೋಕೆ ಹೋಗಿದ್ರು. ಇವಾಗ ನಾವು ಬೆಳಗಾವಿ ರೈಲ್ವೆ ಸ್ಟೇಷನಿಂದ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಮನೆ ಇರೋದು ಸಾಂಬ್ರಾದಲ್ಲಿ. ಇವಾಗ ನಾವು ನಮ್ಮ ಮನೆ ಹತ್ರ ಬಂದ್ವಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೇಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.